ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಗೆ ಎಸ್ಡಿಪಿಐ ಕರೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರ ಪ್ರಸ್ತಾಪಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತೀವ್ರವಾಗಿ ಖಂಡಿಸುತ್ತದೆ, ಏಕೆಂದರೆ ಅದು ಅಸಂವಿಧಾನಿಕ ಹಾಗೂ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ನೇರ ದಾಳಿಯಾಗಿದೆ. ಈ ಮಸೂದೆ ಶತಮಾನಗಳ ಕಾಲ ಸಮುದಾಯದ ಕಲ್ಯಾಣಕ್ಕಾಗಿ ರಕ್ಷಿಸಲಾಗಿದ್ದ ವಕ್ಫ್ ಆಸ್ತಿಗಳ ಸ್ವಾಯತ್ತತೆಗೆ ಧಕ್ಕೆ ತರುತ್ತಿದೆ. ಎಸ್ಡಿಪಿಐ ಕರ್ನಾಟಕ ಘಟಕ ಕರ್ನಾಟಕದ ಜನತೆಗೆ ಕರೆ ನೀಡುತ್ತಿದ್ದು, ಮತಾಂಧ ಮತ್ತು ದಬ್ಬಾಳಿಕೆ ಹೆಚ್ಚುವ ಈ ಮಸೂದೆಯನ್ನು ತಿರಸ್ಕರಿಸಲು ಒಗ್ಗೂಡಲು ಮನವಿ ಮಾಡುತ್ತಿದ್ದೇವೆ. ಸರ್ಕಾರದ ಈ ಪ್ರಕಾರದ ಕ್ರಮವು ಮತ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ವಿರುದ್ಧ ದಾಳಿಯಾಗಿದೆ. ನಾವು ಎಲ್ಲ ಪ್ರಜಾಸತ್ತಾತ್ಮಕ ಹಾಗೂ ಧರ್ಮ ನಿರಪೇಕ್ಷ ಶಕ್ತಿಗಳನ್ನು ಈ ಮಸೂದೆಯ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಆಹ್ವಾನಿಸುತ್ತೇವೆ. ಎಸ್ಡಿಪಿಐ ತನ್ನ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನಃ ದೃಢಪಡಿಸುತ್ತದೆ ಹಾಗೂ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಮೇಲಿನ ಯಾವುದೇ ಹಸ್ತಕ್ಷೇಪವನ್ನು ಅನುಮತಿಸುವುದಿಲ್ಲ. ನಾವು ಎಲ್ಲ ನಾಗರಿಕರನ್ನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಹಾಗೂ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನು ಕಳುಹಿಸಲು ಕೋರುತ್ತೇವೆ. ನಾವು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸುತ್ತೇವೆ. ಪ್ರತಿಭಟನಾ ಸಂದರ್ಭದಲ್ಲಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಭಿತ್ತಿ ಪತ್ರ ಪ್ರದರ್ಶಿಸಿ ಮಸೂದೆಯ ಪ್ರತಿಯನ್ನು ಹರಿದು ಹಾಕುವ ಮುಖಾಂತರ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಸದಸ್ಯರು ಅಬ್ದುಲ್ ಆಲಂ, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅಜ್ಮೀರ್ ಸಿಂಗ್ನಾಳ್, ಉಪಾಧ್ಯಕ್ಷ ದಾವೂದ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಏನಿದು ಕೇಂದ್ರ ಸರ್ಕಾರ ಒಂದು ಸಂವಿಧಾನ ವಿರೋಧಿಯಾಗಿ ಏನು ವಕ್ಫ್ ಬಿಲ್ಲನ್ನು ಮಂಡಿಸಲು ಹೊರಟಿದೆ, ಅದು ಎಲ್ಲ ಮುಸ್ಲಿಂ ಸಮುದಾಯದ ಒಂದು ಸರ್ವಾನುಮತದ ಒಂದು ಒಪ್ಪಿಗೆ ಇಲ್ಲದೆ ಏನು ಒಂದು ದ್ವೇಷದ ರಾಜಕಾರಣದ ಒಂದು ಮುಂದುವರೆದ ಭಾಗವಾಗಿ ಏನಿದೆ ಇದು ಮುಂದುವರಿಸ್ತಾ ಹೋಗ್ತಾ ಇರಬಹುದು ಈ ಬಿಜೆಪಿ ಕೇಂದ್ರ ಸರ್ಕಾರ. ಇದು ಇಲ್ಲಿ ಮೊದಲಿಗೆ ಹೇಳ್ಬೇಕಾದ್ರೆ ಇದು ವಕ್ಫ್ ಕಾನೂನು ಇದು ಎಲ್ಲ ಸಮುದಾಯ, ಈ ಮುಸ್ಲಿಂ ಸಮುದಾಯದ ಎಲ್ಲ ಸಮುದಾಯದ ಒಗ್ಗೂಡಿಸಿ ತೆಗೆದುಕೊಂಡು ಈ ಬಿಲ್ಲನ್ನು ಅದರಲ್ಲಿ ಏನು ನ್ಯೂನ್ಯತೆಗಳಿದಾವೆ, ಏನು ಕಮ್ಮಿ ನ್ಯೂನ್ಯತೆಗಳಿದೆ ಅದನ್ನೆಲ್ಲ ಒಂದು ನೋಡಿಕೊಂಡು ಸಮುದಾಯದ ಒಂದು ಮುಖ್ಯಸ್ಥರನ್ನ ಕರೆಸಿ ಅದರಲ್ಲಿ ಏನಿರುವ ನ್ಯೂನ್ಯತೆಗಳು ಕುಂದುಕೊರತೆಗಳನ್ನು ಆಲಿಸುವ ಒಂದು ದೋಚಿಗೆ ಹೋಗದೆ ಸರ್ಕಾರ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮೆರಿತಾ ಇದೆ. ಇದು ಯಾರಿಗೆ ಏನು ಸಮುದಾಯದ ಒಂದು ಅಲ್ಲಾನ ಒಂದು ಅಸಮರ್ಪಿತವಾದ ಒಂದು ಇದು ಏನಾಗಿದೆ, ಒಂದು ಹಕ್ಕಾಗಿದೆ ಇದು ವಕ್ಫ್ ಆಸ್ತಿ. ಇದರ ಮೇಲೆ ಒಂದು ರಾಜಕೀಯ ದ್ವೇಷದ ಒಂದು ರಾಜಕಾರಣ ಮುಂದುವರೆದ ಭಾಗವನ್ನು ಮಾಡ್ತಾ ಹೋಗ್ತಾ ಇರುವ ಕೇಂದ್ರ ಸರ್ಕಾರ ಇದನ್ನು ಕಟುವಾಗಿ ಟೀಕಿಸುತ್ತಾ ನಮ್ಮ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ರಾಜ್ಯಾದ್ಯಂತ ಏನು ಈ ಪ್ರತಿಭಟನೆ ಕರೆ ಕೊಟ್ಟಿದ್ದು ನೋಡ್ತಿರ್ಬೋದು. ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಕೂಡ ಯಾವುದೇ ಪಕ್ಷದವರು ಇದರ ತುಟಿಕ್ ಪಿಟಿಕ್ ಕಾಣ್ತಾ ಇಲ್ಲ. ಇದರಲ್ಲಿ ಬಹಳಷ್ಟು ನ್ಯೂನತೆಗಳಿದ್ರೂ ಕೂಡ ನಮ್ಮ ಒಂದು ಮುಸ್ಲಿಂ ಸಮುದಾಯದ ನಾಯಕರುಗಳು ಏನು ಅದರಲ್ಲಿರುವ ಕಮ್ಮಿ ಎಲ್ಲ ಹುಡುಕಿ ಒಂದು ಅದರ ಬಗ್ಗೆ ಚರ್ಚೆ ಮಾಡುವಂತ ಕರೆದ್ರೆ ಅದಕ್ಕೊಂದು ಬಿಲ್ ಅವತ್ತಿನ ದಿವಸ ಅವರೆಲ್ಲರನ್ನು ಕೂಡ ಯಾವುದೋ ಸಹಮತ ತೆಗೆದುಕೊಳ್ಳದೆ ಅದನ್ನು ಅವರ ವಿರುದ್ಧವಾಗಿ ಏನಿದೆ ಎಂಪಿಗಳಿದ್ದಾರೆ ಮುಸ್ಲಿಂ ಸಮುದಾಯ ಎಂಪಿಗಳು, ಅವರು ಕೂಡ ಇದರಲ್ಲಿ ಬಹಳಷ್ಟು ಒಂದು ತೊಂದರೆ ಆಗುವಂತಹ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗುವಂತಹ ಬಹಳಷ್ಟು ಕಾನೂನುಗಳನ್ನು ನೀವು ತರ್ತಾ ಇದ್ದೀರಿ. उसके बाद देश हो ये आस्ती है, ये है ना आजकल की आस्ती ना हुए, ओके इसके है ना फिर है ना इसमें है ना चेंजेस करेंगे वो करेंगे बोल को मोदी सरकार चेंजेस करने जा रहे हैं. ये अल्लाह की वो आस्ती है, ये अल्लाह की वो आस्ती को तुम्हें हाथ डाले तो जल देंगे तुम्हें. आज नहीं कल तुम लोग को बताएंगे. जय भीम, जय एसडीपीआई. आज का ये प्रोटेस्ट वक्फ अमेंडमेंट बिल के खिलाफ सोशल डेमोक्रेटिक पार्टी ऑफ इंडिया एसडीपी के जानिब से ये वक्फ बोले तो सबसे पहले ये हमारे उम्मत मुस्लिमा को मालूम होना, ये वक्फ बोले तो ये अल्लाह के नाम पर जो है दी हुई प्रॉपर्टी है. ये किसी की बाप की प्रॉपर्टी नहीं जो कौन भी सत्ता में आको जो है ऐसा पार्लियामेंट में कानून बना को जो है किसी बोले तो तकसीम करने के वास्ते ये प्रॉपर्टी जो है अल्लाह के नाम पर जो है कौम की तरक्की के लिए, कौम की भलाई के लिए ये प्रॉपर्टीज की जो है कौम एजुकेशन में आ गया ना, हर चीज में कौम की तरक्की होने के वास्ते जो है ये वक्त जो है आस्ती जो है हमारे पुराने हमारे बुजुर्ग लोग जो है हमारे आबा व अजदाद जो है ये अल्लाह के नाम पर दी हुई सब प्रॉपर्टी है. आज जो है हमारी इंडिया की गवर्नमेंट
जो फैसिस्ट गवर्नमेंट है, जो मोदी सरकार है, आज ये जो प्रॉपर्टीज अल्लाह के नाम पर वक्फ की प्रॉपर्टी है उसे हड़पने की कोशिश कर रही है। आज देखो इन्हों जो 10 साल में सत्ता में आकर जो है हमारे एरोप्लेन भेज दिए, हमारे जो है एयरपोर्ट भेज दिए, हमारे जो है ट्रेन भेज दिए, हमारे रास्ते भेज दिए। इसी तरह जो है बहुत सारे चीजा को इंडिया के जो बहुत सारे चीजा थे उसे पूरे भेज दिए इन्हों। और जो है एयरपोर्ट के बाद और ट्रेन के बाद सबसे बड़ी प्रॉपर्टी इंडिया में जो है वो वक्फ की प्रॉपर्टी है। आज ये फैसिस्ट गवर्नमेंट जो है ये प्रॉपर्टी पर जो है नजर रखो है, हमें इससे भी पैसे खाना बोल को। तो हमें एसडीपी की जानिब से गवर्नमेंट को कहना चाहता हूँ, ಈ ಮೂಲಕ ನಾವು ಈ ಪ್ರತಿಭಟನೆಯ ಮುಖಾಂತರ ಈ ಬಿಲ್ ಅನ್ನು ಅರಿಯುವ ಮುಖಾಂತರ ನಾವು ನಮ್ಮ ಇದರ ಪ್ರತಿಭಟನೆ ಈ ಬಿಲ್ ಅನ್ನು ವಿರೋಧಿಸುವ ಒಂದು ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ। जिंदाबाद 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 जिंदाबाद